ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಇವತ್ತು ಶಾಸಕ ಮುನಿರತ್ನ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಲಿರುವ ಎಸ್ಐಟಿ ಅಧಿಕಾರಿಗಳು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ರು. ಎಸ್ಐಟಿ ಕಸ್ಟಡಿಯ ವೇಳೆ ಅಧಿಕಾರಿಗಳ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂತ ಆರೋಪ ಮುನಿರತ್ನ ಅವರ ಮೇಲಿದೆ. ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೊಟ್ಟಿಲ್ಲ. ನಂಗೆ ಗೊತ್ತಿಲ್ಲ, ನಾನು ಅವನಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದು ರಾಜಕೀಯ ಷಡ್ಯಂತ್ರ ಅನ್ನೋದನ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಅವರು ಕೊಟ್ಟಿಲ್ಲ ಮತ್ತು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಅದರಲ್ಲೂ 2-3 ದಿನ ಅನಾರೋಗ್ಯ ಕಾರಣವನ್ನು ನೀಡಿದ್ರಂತೆ ಮುನಿರತ್ನ. ನಂಗೆ ಹುಷಾರಿಲ್ಲ, ನಾನು ಏನು ಇವತ್ತು ಹೇಳಲ್ಲ, ನಂಗೆ ರೆಸ್ಟ್ ಬೇಕು ಅಂತ. ಸೊ ಹೀಗಾಗಿ ಮತ್ತೆ ಇವತ್ತು ಕೂಡ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಎಸ್ಐಟಿ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಮಹಜರು ಪ್ರಕ್ರಿಯೆ ಬಾಕಿ ಹಿನ್ನೆಲೆ ಕಸ್ಟಡಿ ಪಡೆಯಲಿರುವಂಥ ಎಸ್ಐಟಿ ಇವತ್ತಿಗೆ 10 ಡೇಸ್ ಏನೋ ಆಯಿತು. ಆದರೆ ಅದರಲ್ಲಿ 2-3 ದಿನ ನನಗೆ ಅನಾರೋಗ್ಯ, ನನಗೆ ಹುಷಾರಿಲ್ಲ ಅನ್ನುವಂಥ ನೆಪವನ್ನು ಒಡ್ಡಿ ಅಥವಾ ಒಂದು ಕಾರಣವನ್ನು ಕೊಟ್ಟು ತನಿಖೆಗೆ ಸಹಕಾರ ಕೊಟ್ಟಿಲ್ಲ. ಇನ್ನುಳಿದ ದಿನಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಈ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇನ್ನೂ ತನಿಖೆ ನಡೆಸೋದು ಬಾಕಿ ಇದೆ, ಸ್ಥಳ ಮಹಜರು ಮಾಡೋದು ಬಾಕಿ ಇದೆ. ಈ ಪ್ರಕರಣದಲ್ಲಿ ಇನ್ನೂ ಅನೇಕರನ್ನ ಬಂಧಿಸುವಂಥದ್ದು ಬಾಕಿ ಇದೆ. ಹಾಗಾಗಿ ತನಿಖೆ ಪೂರ್ಣಗೊಂಡಿಲ್ಲ, ತನಿಖೆಗೆ ಇವರು ಸಹಕಾರ ಕೊಡ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾವು ಮತ್ತೆ ಇವರನ್ನ ಕಸ್ಟಡಿಗೆ ಪಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದರೆ ಮುನಿರತ್ನ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಿರುವಂಥ ಉತ್ತರ ಮಾತ್ರ ಒಂದೇ ಆಗಿತ್ತು. ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನನಗೆ ಆ ಮಹಿಳೆ ಯಾರು ಅಂತ ಗೊತ್ತಿಲ್ಲ, ನನ್ನ ಹೆಸರು ಯಾಕೆ ಬಂದಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರನೇ ದುಡ್ಡಿರಬೇಕಾದ್ರೆ ನಾನು ಯಾಕೆ ಟ್ರ್ಯಾಪ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು.